ಅದೇ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ. ನಾನು ನಿಮ್ಮ ಸತೀಶ್ ಪವಾರ್. ಬೀರೂರು ಸಮಸ್ಯೆಗೆ ರಾಜ್ಯ ಹೆದ್ದಾರಿ ದಿನೇ ದಿನ ಅಪಘಾತಗಳ ಸಂಖ್ಯೆ ಹೆಚ್ಚಾಗ್ತಾ ಇದ್ದು, ಪ್ರತಿದಿನವೂ ಒಂದಲ್ಲ ಒಂದು ಅಪಘಾತಗಳಿಂದ ಸಾಕಷ್ಟು ಜನರು ಮರಣವನ್ನು ಹೊಂದ್ತಾ ಇದ್ದಾರೆ. ರಾಜ್ಯ ಹೆದ್ದಾರಿ ತುಂಬಾ ಚೆನ್ನಾಗಿದೆ ಅಂತೇಳಿ ಅನಿಸಿದ್ರೂ ಸಹ ಬರುವಂಥ ವಾಹನ ಸವಾರರು ಎರ್ರಾಬಿರ್ರಿ ವಾಹನಗಳನ್ನು ಚಲಾಯಿಸ್ತಿದ್ದಾರೆ. ನಿಜಕ್ಕೂ ಕಡಿಮೆ ಅಂತಂದರೆ ತಿಂಗಳಿಗೆ ಒಂದಾರು ಅಪಘಾತಗಳು ಸಂಭವಿಸ್ತಿದ್ದು, ಪ್ರತಿದಿನವೂ ಒಂದೊಂದು ಚಿಕ್ಕ ಪುಟ್ಟ ಅಪಘಾತಗಳಾದರೆ ಭಯಂಕರ ಅಪಘಾತಗಳು ನಡೀತಾ ಇರ್ತವೆ. ಅದೇ ರೀತಿ ಬೀರೂರು ಸಮಸ್ಯೆಗೆ ಹೆದ್ದಾರಿಯ ಒಂದು ಚನ್ನಗಿರಿ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವಂತಹ ಮೊರವಂಜಿ ಗ್ರಾಮದ ಬಳಿ ಸಹ ಬುಧವಾರ ಒಂದು ಡಸ್ಟರ್ ಕಾರು ಅಪಘಾತಕ್ಕೀಡಾಗಿದ್ದು, ಕೇರಳ ಮೂಲದ ವ್ಯಕ್ತಿ ಸಾಜನ್ ಎಂಬುವರು 52 ವರ್ಷದ ಸಾಜನ್ ಎಂಬುವರು ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ. ಹಾಸನದಿಂದ ಅಭಿಷೇಕನವರ ಜೊತೆಗೆ ಅವರು ಭೀಮ್ ಸಮುದ್ರಕ್ಕೆ ಹೊರಟಿದ್ದ ಸಂದರ್ಭದಲ್ಲಿ ಈ ಘಟನೆ ಸಂಭವಿಸಿದ್ದು, ಬೀರೂರು ಕಡೆಯಿಂದ ಚನ್ನಗಿರಿ ಕಡೆ ಬರುವಂತಹ ಒಂದು ರಸ್ತೆಯಲ್ಲಿ ಅತಿ ವೇಗವಾಗಿ ಬಂದ್ಬಿಟ್ಟು ತೆಂಗಿನ ಮರಕ್ಕೆ ಒಂದು ಡಿಕ್ಕಿ ಆಗಿಬಿಟ್ಟು ತೆಂಗಿನ ಮರದಿಂದ ಕಾರ್ ಪಲ್ಟಿ ಹಾಕಿ ಬಿದ್ದಿರೋದ್ರಿಂದ ಈ ಅಪಘಾತದಲ್ಲಿ ಅವರು ಮೃತ ಹೊಂದಿದ್ದಾರೆ. ಅದೇ ರೀತಿ ಅಭಿಷೇಕ್ ಎನ್ನುವರು ಸಹ ತುಂಬಾ ಮಾರಣಾಂತಿಕ ಗಾಯಗಳಿಂದ ಪೆಟ್ಟಾಗಿದ್ದು, ಅವ್ರನ್ನ ಶಿವಮೊಗ್ಗ ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗಾಗಿ ದಾಖಲು ಮಾಡಲಾಗಿದೆ. ಹಾಗೆಯೇ ಈ ಈರುವರು ಸಹ ಭೀಮ್ ಸಮುದ್ರದಲ್ಲಿ ಕ್ರಷರ್ನ ನಡೆಸ್ತಿದ್ದು, ತನ್ನ ವ್ಯಾಪಾರದ ಒಂದು ಸಂಬಂಧವಾಗಿ ಹಾಸನಕ್ಕೆ ತೆರಳಿದ್ರು ಅಂತೇಳಿ ಮೂಲಗಳಿಂದ ತಿಳಿದು ಬಂದಿದೆ. ಅದೇ ರೀತಿ ಈ ಘಟನೆಗೆ ಸಂಬಂಧಿಸಿದಂತೆ ಚನ್ನಗಿರಿಯ ಒಂದು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಸ್ಥಳಕ್ಕೆ PI ರವೀಶ್ ಮತ್ತು ಸಿಬ್ಬಂದಿಗಳು ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದ್ದು, ತಕ್ಷಣವೇ ಆಂಬ್ಯುಲೆನ್ಸ್ ಮೂಲಕ ಒಂದು ಮೃತಪಟ್ಟ ಒಂದು ಶವವನ್ನು ಆಸ್ಪತ್ರೆಯ ಶವಾಗಾರಕ್ಕೆ ಒಂದು ದಾಖಲಿಸಿದ್ದಾರೆ. ಹಾಗೆಯೇ ಈ ಘಟನೆಗೆ ಸಂಬಂಧಪಡಿಸಿದಂತೆ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಒಂದು ಮುಂದಿನ ತನಿಖೆಯನ್ನು ಸಹ ಕೈಗೊಂಡಿದ್ದಾರೆ. ನಿಜಕ್ಕೂ ವಾಹನ ಸವಾರರೇ, ನೀವು ವಾಹನಗಳಲ್ಲಿ ಚಲಿಸುವಾಗ ದಯಮಾಡಿ ಸೀಟ್ ಬೆಲ್ಟನ್ನು ಧರಿಸಿ, ಹಾಗೆಯೇ ಬೈಕ್ಗಳಲ್ಲಿ ತೆರಳುವಾಗ ದಯಮಾಡಿ ಹೆಲ್ಮೆಟನ್ನು ಧರಿಸಿ ಅಂತೇಳಿ ಆದ್ಯ ನ್ಯೂಸ್ ಸಹ ನಿಮಗೆ ಮನವಿಯನ್ನು ಮಾಡ್ತದೆ.